2 ಅವರಿಂದ ಮಾಡಿದ ಕೆಲಸ ಒಂದೇ ಸೆಕೆಂಡಲ್ಲಿ ಹೋಗ್ಬಿಡ್ತು ಗುರು. ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ. ಗೊತ್ತೇನಪ್ಪ ಅಂದರೆ ಬೆಳಗ್ಗೆ ಎದ್ಬಿಟ್ಟು ನಮ್ಮ ಸ್ಪೆಂಡರ್ ಎತ್ಕೊಂಡು ಸೀದಾ ಎಲ್ಗಪ್ಪ ಹೋಗಿದ್ದು ಅಂದರೆ MRF ಶೋರೂಮ್ ಹತ್ರ. MRF ಶೋರೂಮ್ ಹತ್ರ ಏನಕ್ಕಪ್ಪ ಹೋಗಿದ್ದು ಅಂದ್ರೆ ಒಂದು ಟೈರ್ ಬೇಕಾಯಿತು. ಟೈರ್ ತಗೊಂಡು ಸೀದಾ ಹಂಗೆ ಎಲೆಕ್ಟ್ರಿಕ್ ಬೈಕ್ ಎತ್ಕೊಂಡು ನಾಯಕರಳ್ಳಿಗೆ ಬಂದೆ. ನಾಯಕರಳ್ಳಿಗೆ ಬಂದಿದ್ದ ತಕ್ಷಣ ಟೈರ್ ಹಾಕ್ಸ್ಕೊಳ್ಳೋದಕ್ಕೆ ನೋಡಿದ್ರೆ ನಾನು ಗಾಡಿ ತೆಗೆದು 1 ವರ್ಷ ಆಗಿತ್ತು. ಬಟ್ ಗಾಡಿ ಓಡಿರೋದು 16,000 ಚೇಂಜ್ ಮಾತ್ರ ಹೋಗಿತ್ತು. ಬಟ್ 16,000ಕ್ಕೆಲ್ಲ ಟೈರ್ ಸೇವಿದೆ ನಾನು ಇಂದುವರೆಗೂ ನೋಡಿಲ್ಲ. ಬಟ್ ಇದು 16,000ಕ್ಕೆಲ್ಲ ಸೇವ್ ಹೋಗಿದೆ. ಮತ್ತು ಸೀದಾ ಅಲ್ಲಿಂದ ಎಲ್ಗಪ್ಪ ಬಂದಿದ್ದು ತೋಟದ ಹತ್ರ ಬಂದೆ. ತೋಟದ ಹತ್ರ ಬಂದರೆ ಮತ್ತೆ ಮನೆ ತಾನೇ ಕಳೆ ಒರೆಸಿದ್ರು. ಬಟ್ ಮತ್ತೆ ಕೋರ್ಸಲ್ಲಿ ಕಳೆ ಬಂದುಬಿಟ್ಟಿತ್ತು. ಈ ಕಡೆ ಟ್ಯಾಕ್ಟ್ರನ್ನು 1 ಎಕರೆ ಅಷ್ಟು ಬುಡ ಎಲ್ಲ ಕ್ಲೀನ್ ಮಾಡಿಸಿ ಅದಕ್ಕೆ ಟ್ಯಾಕ್ಟ್ರ್ ಕರೆದು ಉಳಿಸ್ತಾ ಇದ್ದೀನಿ. ಬಟ್ ಅದಕ್ಕೆ ಏನಾದರೂ ಮಾಡೋಣ ಅಂತ, ಏನು ಮಾಡೋಣ ಅಂತ ಪ್ಲಾನ್ ಇಲ್ಲ. ಬಟ್ ಇನ್ನು ಮುಂದೆ ನೋಡ್ಕೊಳ್ಳೋಂತ. ಅಲ್ಲಿಂದ ಸೀದಾ ಎಲ್ಗಪ್ಪ ಅಂದ್ರೆ ಕುಂಟೆ ಹತ್ರ. ತೋಟಕ್ಕೆ ಗೊಬ್ಬರ ಬಿಡಬೇಕಂದ್ರೆ ಜಾಸ್ತಿ ಕಷ್ಟನೂ ಆಗ್ತಿತ್ತು. ಬಟ್ ಅದಕ್ಕೆ ಪಂಪಲ್ಲಿ ಬಿಡೋದು ಕಷ್ಟ ಅಂತ ಹೇಳ್ಬಿಟ್ಟು ಈ ಥರ ಫಿಲ್ಟ್ರನ್ನು ಫಿಟ್ ಮಾಡಿದ್ರೆ ಅದಕ್ಕೆ ನೀರು ಇಳ್ಕೊಂತೈತೆ ಅಂತ ಹೇಳ್ಬಿಟ್ಟು ಅದನ್ನು ಮಾಡ್ತಾ ಇದ್ದೀನಿ. ಆ ಕಡೆ ಲಾಸ್ಟಲ್ಲಿ ಜೈಂಟ್ ಕಟ್ ಮಾಡಿದ್ದೀನಿ. ಬಟ್ ಅದಕ್ಕೆ ಜೈಂಟ್ ಇಲ್ಲ, ತೊಗೊಂಬ ಅಂತ ಹೇಳಿದ್ರು. ಮತ್ತೆ ಹೋಗೋದು ಎಲ್ಲ ಕಷ್ಟ ಅಂತ ಹೇಳ್ಬಿಟ್ಟು ನಾನು ಈ ಥರ ಕಲರ್ ಮಾಡ್ಕೊಂಡು ಸೀದಾ ಎತ್ಕೊಂಡು ಹೋಗಿ ಎಲ್ಗಪ್ಪ ಹೋಗಿದೆ. ಅಂದರೆ ಕಟ್ ಮಾಡಿರೋ ಪೈಪ್ ಹತ್ರ ಎತ್ಕೊಂಡಿದ್ದಾರೆ. ಯಾಕೆ ನೋಡಿದ್ರೆ ಈ ಕಡೆ ಮೈನ್ ಪೈಪೇ ಕಟ್ ಮಾಡಿ ನಮ್ಮಪ್ಪ ಮೈನ್ ಪೈಪ್ ಕಟ್ ಮಾಡೋದ್ರಿಂದ ಅದಕ್ಕೆ ಪೈಪ್ ನೀಟಾಗಿ ಗೊಂಬೆಲ್ಲ ಹಾಕ್ಬಿಟ್ಟು ನೀಟಾಗಿ ಜೈಂಟ್ ಮಾಡ್ಬಿಟ್ಟು ಸೀದಾ ಕುಂಟೆ ಕಡೆ ಬಂದರೆ. ಕುಂಟೆ ಕಡೆ ಬಂದಿದ್ದ ತಕ್ಷಣ ನಮ್ಮಪ್ಪ ಆನ್ ಮಾಡಿ ಗೊಬ್ಬರ ಎಲ್ಲ ಕಲಸಿಟ್ಟಿರೋ ನೀರಲ್ಲಿ ಆನ್ ಮಾಡಿದ್ರು. ನೋಡಿದ್ರೆ ಈ ಥರ ಆಗೋಯ್ತು ಅದು. ಏನು ಅರ್ಥವೇ ಆಗ್ತಿಲ್ವೇ. ಅದಕ್ಕೆ ಹೇಳೋದು, ಗೊತ್ತಿದ್ರೆ ಮಾತ್ರ ಕೆಲಸ ಮಾಡ್ಬೋದು, ಇಲ್ಲಾಂದರೆ ಮಾಡಬಾರ್ದು ಅಂತ. ಮಾಡಿ ಲಾಸ್ಟ್ಗೆ ಏನೋ ಮಾಡಿ ಪೈಪೆಲ್ಲ ಸುಟ್ಟಿ ಸ್ವಲ್ಪ ಗೊಬ್ಬರ ಮಿಕ್ಸ್ ಮಾಡಿ ಕಲಿಸ್ಬಿಟ್ಟು ತೋಟಕ್ಕೆ ಬಿಟ್ಬಿಟ್ಟು ಸೀದಾ ಮನೆ ಕಡೆ ಬಂದ್ವಿ. ಇವತ್ತಿನ ಕತೆ ಇಷ್ಟ ಆಗಿತ್ತು. ಇಷ್ಟ ಆದರೆ ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಗೈಸ್.